ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಾರೆ PDO ಎಕ್ಸಾಮ್ ಏನು ನಡೀತಾ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿಸ್ಟ್ರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಹಿಸ್ಟ್ರಿ ಪ್ರಶ್ನೆಗಳೇನಿದಾವಲ್ಲ ತುಂಬ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಮತ್ತು ಮನೆ ನಡೀತಲ್ಲ PDO HK ಎಕ್ಸಾಮ್ಗೆ, ಅದರ ಲೆವೆಲ್ಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಯಾರು ಬಿಟ್ಟು ಹೋಗ್ಬೇಡಿ, ಯಾಕಪ್ಪ ಅಂತಂದ್ರೆ ಕ್ವಶನ್ಗಳು ಇದೇ ರೀತಿಯಾಗಿ ಬರ್ತವೆ. ಸೊ ಇಲ್ಲಿ ನೋಡಿ, ಆಲ್ರೆಡಿ ಒಂದು ಭಾಗ ನಾವು ಡಿಸ್ಕಷನ್ ಮಾಡಿದ್ದೀವಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಏನು ಹೊಸದಾಗಿ ಬಂದಿರೋರು ಈ ವಿಡಿಯೋ ನೋಡಿಕೊಂಡು ಆ ವಿಡಿಯೋನು ಕೂಡ ಸ್ವಲ್ಪ ನೋಡ್ಕೊಡ್ರಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ, ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಪ್ರಶ್ನೆ ಏನಿದೆ: ವಿಜಯನಗರದ ಅರಸ ಕೃಷ್ಣದೇವರಾಯನ ತೆರಿಗೆ ವ್ಯವಸ್ಥೆ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲನೇ ಹೇಳಿಕೆ ಏನು ಹೇಳುತ್ತೆ: ವಿಜಯನಗರದ ಸಂಬಂಧ ಶ್ರೀಕೃಷ್ಣ ದೇವರಾಯನ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಭೂಮಿಯ ಗುಣಮಟ್ಟದ ಮೇಲೆ ತೆರಿಗೆ ದರವನ್ನು ನಿಗದಿಪಡಿಸಲಾಗುತ್ತಿತ್ತು ಅನ್ನೋದು ಸರಿಯಾಗಿದೆ. ಭೂಮಿಯ ಗುಣಮಟ್ಟದ ಆಧಾರದ ಮೇಲೆ ತೆರಿಗೆಯನ್ನು ನಿಗದಿಪಡಿಸಲಾಗುತ್ತಿತ್ತು. ಇನ್ನು ಎರಡನೇದು ಏನು ಹೇಳುತ್ತೆ: ಖಾಸಗಿ ಮಾಲೀಕರು ಕೈಗಾರಿಕಾ ತೆರಿಗೆಗಳನ್ನು ಕೊಡುತ್ತಿದ್ದರು. ಇದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಏನಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯನ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಎರಡು ಹೇಳಿಕೆಗಳು ಇಲ್ಲಿ ಸರಿ ಆಗ್ತವೆ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ನಾ ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಲ್ಲ, ಯಾಕಪ್ಪ ಅಂದರೆ ಕ್ವಶನ್ಗಳು ಯಾವ ರೀತಿಯಾಗಿ ರಿಪೀಟ್ ಆಗ್ಬೋದು ಅನ್ನೋದು ನಿಮಗೆ ಐಡಿಯಾ ಬರ್ತಾ ಹೋಗಲಿ. ಮತ್ತು ಜಾಸ್ತಿ ಸಮಯ ವ್ಯರ್ಥ ಮಾಡೋದ್ರಲ್ಲಿ ನಮಗೆ ಅಷ್ಟು ಟೈಮ್ ಇಲ್ಲ, ಎಕ್ಸಾಮ್ ತುಂಬ ಸಮೀಪ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ, ರೌಲತ್ ಸತ್ಯಾಗ್ರಹದ ಕುರಿತು ಈ ಹೇಳಿಕೆಗಳನ್ನ ಪರಿಗಣಿಸಿ. ರೌಲತ್ ಸತ್ಯಾಗ್ರಹದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ರೌಲತ್ ಸತ್ಯಾಗ್ರಹ ಕುರಿತು ಯಾವುದು ಸರಿಯಾಗಿದೆ ಅಂತಂದ್ರೆ, ಮೊದಲನೇದು ಏನು ಹೇಳುತ್ತೆ: ರೌಲತ್ ಕಾಯ್ದೆಯು ಸೆಡಿಷನ್ ಸಮಿತಿ ಅಥವಾ ರಾಜದ್ರೋಹ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿತ್ತು. ಸರಿಯಾಗಿದೆ. ಏನಪ್ಪ ಅಂದ್ರೆ ರೌಲತ್ ಕಾಯ್ದೆಗೆ ರಾಜದ್ರೋಹ ಸಮಿತಿ ಅಂತ ಕೂಡ ಕರೀತಾರೆ, ಸೆಡಿಷನ್ ಸಮಿತಿ ಅಂತ. ಆ ಶಿಫಾರಸುಗಳನ್ನು ಹೊಂದಿತ್ತು. ಇನ್ನು ರೌಲತ್ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಹೋಮ್ ರೂಲ್ ಲೀಗ್ ಅನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿದರು. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂದ್ರೆ ರೌಲತ್ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಬಳಸಿಕೊಳ್ಳಲು ಪ್ರಯತ್ನ ಕೂಡ ಮಾಡಿದ್ರು. ಇನ್ನು ಸೈಮನ್ ಆಯೋಗದ ಆಗಮನದ ವಿರುದ್ಧದ ಪ್ರತಿಭಟನೆಗಳು ರೌಲತ್ ಸತ್ಯಾಗ್ರಹದೊಂದಿಗೆ ನಡೆದವು. ತಪ್ಪು. ಏನಪ್ಪ, ಸೈಮನ್ ಆಯೋಗದ ಬೇರೆ ನಡೀತು, ಇನ್ನು ರೌಲತ್ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವೆರಡು ಬೇರೆ. ಸೊ ಅದಕ್ಕೋಸ್ಕರ 1 ಮತ್ತು 2 ಮಾತ್ರ ಇಲ್ಲಿ ನಡೆಯುತ್ತವೆ, ಸರಿ ಆಗ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಭಾರತದಲ್ಲಿನ ವಸಾಹತುಕರಣದ ಆರ್ಥಿಕ ಟೀಕಾಕಾರರು ಅಂತ ಕೇಳಿದ್ದಾರೆ. ಸೊ ಇವರಲ್ಲಿ ಯಾರು ಭಾರತದಲ್ಲಿನ ವಸಾಹತುಕರಣದ ಆರ್ಥಿಕ ಟೀಕಾಕಾರರು ಅಂತ ಅಂದರೆ, ಇಲ್ಲಿ ನೋಡೋದಾದರೆ ದಾದಾಬಾಯಿ ನವರೋಜಿರವರು ಹೌದು, ಇವರು ಈ ಒಂದು ವಸಾಹತು ಆರ್ಥಿಕ ಟೀಕಾಕಾರರಾಗಿದ್ದಾರೆ. ಅಂದರೆ ಅವರು ವಿರೋಧಿಸಿದ್ರು. ಇನ್ನು ಜಿ ಸುಬ್ರಹ್ಮಣ್ಯ ಅಯ್ಯರ್ ಇವರು ಕೂಡ ವಿರೋಧ ಮಾಡಿದರು. R.C. ದಸ್ ಅವರು ಕೂಡ ವಿರೋಧ ಮಾಡಿದರು. ಅಂದರೆ ಅದರ ಬಗ್ಗೆ ಹೇಳಿದರು. ಡ್ರೈನ್ ವೆಲ್ ಥಿಯರಿ ಮುಖಾಂತರ ನಮಗೆ ಅರ್ಥೈಸೋಕೆ ಟ್ರೈ ಮಾಡಿದರು ಇವರು 3 ಜನ. ಸೊ ಅದಕ್ಕೋಸ್ಕರ 1, 2, 3 ಇಲ್ಲಿ ಸರಿ ಆಗ್ತವೆ. ನೆಕ್ಸ್ಟ್, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇ ಹೇಳಿಕೆ ಏನುತ್ತೆ: ಇದು ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರ ಮತ್ತು ಕರ ನಿರಾಕರಣೆಯನ್ನು ಪ್ರತಿಪಾದಿಸಿತು. ಸೋಷಿಯಲಿಸ್ಟ್ ಪಾರ್ಟಿ ಇದು ಪ್ರತಿಪಾದಿಸಿಲ್ಲ. ಸೊ ಅದಕ್ಕೋಸ್ಕರ ತಪ್ಪಾಗುತ್ತೆ. ಅಂದರೆ ಆನ್ಸರ್ ಏನೇ ಆಗುತ್ತೆ, ಇದು ಅಂದರೆ ತಪ್ಪಾಗುತ್ತೆ, ಇದು ಬರಲ್ಲ. ಇನ್ನು ಇದು ದುರ್ಬಲ ವರ್ಗಗಳ ಸರ್ವಾಧಿಕರಣವನ್ನು ಪ್ರತಿಪಾದಿಸಿತು. ಇದು ಕೂಡ ತಪ್ಪಾಗುತ್ತೆ, ಇದು ಬರಲ್ಲ. ಇನ್ನು ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕೆಂದು ಇದು ಕೂಡ ಮೊದಲೇ ತಪ್ಪಾಗುತ್ತೆ ಇದು. ಸೊ ಅದಕ್ಕೋಸ್ಕರ 3 ತಪ್ಪಾಗ್ತವೆ ಇಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಅದಕ್ಕೋಸ್ಕರ ಯಾವುದೂ ಅಲ್ಲ, ಆನ್ಸರ್ ಆಗುತ್ತೆ. ನೆಕ್ಸ್ಟ್, 1919ರ ಭಾರತ ಸರ್ಕಾರ ಕಾಯ್ದೆಯು ಕೆಳಗಿನ ಯಾವುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ ಅಂತ ಕೇಳ್ತಾರೆ. ಅಂದರೆ ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಸೊ ಇದು ಯಾವುದನ್ನು ಸ್ಪಷ್ಟವಾಗಿ ಹೇಳಿದೆ ಅಂತ ಅಂದರೆ, ಇಲ್ಲಿ ನೋಡೋದಾದರೆ ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಅಧಿಕಾರ ಪ್ರತ್ಯೇಕತೆ, ಇದರಲ್ಲಿ ಆಗಲಿಲ್ಲ, ಇದು ತಪ್ಪಾಗುತ್ತೆ. ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ, ಇದು ಹೇಳಿದೆ, ಇದು ಸರಿಯಾಗುತ್ತೆ. ನೋಡಿ, ಏನಪ್ಪ ಅಂದ್ರೆ ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆಯಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ ಎಷ್ಟಿರಬೇಕಂತ ಹೇಳಿದಂತಹ ಕಾಯ್ದೆಯಾಗಿದೆ. ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಮಧ್ಯಕಾಲೀನ ಭಾರತೀಯ ರಾಜ್ಯ ಪ್ರಸಕ್ತ ಪ್ರದೇಶ. ಸೊ ಇಲ್ಲಿ ನೋಡಿ, ಮಧ್ಯಕಾಲೀನ ಭಾರತೀಯ ರಾಜ್ಯದಲ್ಲಿ ಏನಂತ ಕರಿತಿದ್ರು, ಇವಾಗ ಏನಂತ ಕರಿತಿದ್ರು, ಇಲ್ಲ ಸರಿಯಾದ ಜೋಡಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಚಂಪಕ್ ಮಧ್ಯ ಭಾರತ ತಪ್ಪು, ಚಂಪಕ್ ಮಧ್ಯ ಭಾರತ ಅಂತಿರಲಿಲ್ಲ. ದುರ್ಗರ ಜಮ್ಮು ಇದು ಸರಿಯಾಗತ್ತೆ ನೋಡಿ, ದುರ್ಗರ ಜಮ್ಮು ಅಂತ ಕರಿತಿದ್ರು. ಕುಲಟ ಮಲಬಾರ್ ಇದು ಕೂಡ ತಪ್ಪಾಗುತ್ತೆ. ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಕೆಳಗಿನ ಯಾವ ಸಾಮ್ರಾಜ್ಯವು ಅಥವಾ ಸಾಮ್ರಾಜ್ಯಗಳು ಬುದ್ಧನ ಜೀವನದೊಂದಿಗೆ ಸಂಬಂಧಿಸಿದೆ ಅಥವಾ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಸೊ ಬುದ್ಧನ ಜೀವನದೊಂದಿಗೆ ಸಂಬಂಧಿಸಿರತಕ್ಕಂಥದ್ದು ಕೋಸಲ ಸಂಬಂಧಪಟ್ಟಿದೆ, ಸಿ ಹೌದು. ಅದೇ ರೀತಿಯಾಗಿ ಮಗಧ, ಇವೆರಡು ಸಂಬಂಧಪಟ್ಟಿವೆ. 3 ಮತ್ತು 4 ಇಲ್ಲಿ ಮಾತ್ರ ಸರಿ ಆಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳನ್ನು ಪರಿಗಣಿಸಿ. ಬಾಬರ್ನು ಭಾರತಕ್ಕೆ ಆಗಮಿಸಿದ್ದು ಈ ಕೆಳಗಿನದಕ್ಕೆ ಕಾರಣವಾಯಿತು ಅಂತ ಕೇಳಿದ್ರೆ, ಬಾಬರ್ ಭಾರತಕ್ಕೆ ಆಗಮಿಸಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದು ಏನು ಹೇಳುತ್ತೆ, ಉಪಖಂಡದಲ್ಲಿ ಗನ್ ಪೌಡರ್ನ ಪರಿಚಯ ತಪ್ಪು. ಬಾಬರಿನ ಗನ್ ಪೌಡರ್ ಪರಿಚಯ ಮಾಡಲಿಲ್ಲ ಉಪಖಂಡದಲ್ಲಿ. ಇನ್ನು ಪ್ರದೇಶದ ವಾಸ್ತುಶಿಲ್ಪದಲ್ಲಿ ಕಮಾನು ಮತ್ತು ಗುಮ್ಮಟಗಳ ಅಳವಡಿಕೆ, ಇದು ಕೂಡ ತಪ್ಪು, ಅವ ಮಾಡಲಿಲ್ಲ. ಇನ್ನು ಪ್ರದೇಶದಲ್ಲಿ ತೈಮೂರಿ ವಂಶದ ಸ್ಥಾಪನೆ, ಹೌದು, ಈ ತೈಮೂರಿ ವಂಶದ ಸ್ಥಾಪನೆ ಬಾಬರ್ನಿಂದ ಆಯಿತು. ಅದಕ್ಕೋಸ್ಕರ 3ನೇದು ಮಾತ್ರ ಇಲ್ಲಿ ಸರಿಯಾಗುತ್ತೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಉಪ್ಪಿನ ಕಾನೂನನ್ನು ಮುರಿಯಲು 1930ರ ಏಪ್ರಿಲ್ನಲ್ಲಿ ಕೆಳಗಿನ ಯಾರು ತಂಜೋರ್ನ ಕರಾವಳಿಯಲ್ಲಿ ಪ್ರತಿಭಟನೆಯನ್ನು ಸಂಘಟಿಸಿದರು ಅಂತ ಕೇಳ್ತಾರೆ. ಸೊ ಯಾರು ತಂಜೋರ್ನ ಕರಾವಳಿಯಲ್ಲಿ ಉಪ್ಪಿನ ಕಾನೂನನ್ನು ಮುರಿಯಲು ಪ್ರತಿಭಟನೆಯನ್ನು ಸಂಘಟಿಸಿದರು ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ನೋಡಿ. ಯಾರು? ಸಿ ರಾಜಗೋಪಾಲಾಚಾರ್ಯರವರು ಏನಿದಾರಲ್ಲ, ಇವರು ಈ ಒಂದು ಉಪ್ಪಿನ ಕಾನೂನನ್ನು ಮುರಿಯಲು 1930ರ ಏಪ್ರಿಲ್ನಲ್ಲಿ ಒಂದು ತಂಜೋರ್ ಕರಾವಳಿಯಲ್ಲಿ ಪ್ರತಿಭಟನೆಯನ್ನು ಸಂಘಟಿಸಿದವರಾಗಿದ್ದಾರೆ. ನೆಕ್ಸ್ಟ್ ಹೋಗೋಣ. ಕೃಷ್ಣಾ ನದಿಯ ಒಂದು ಉಪನದಿಯ ದಕ್ಷಿಣ ದಂಡೆಯಲ್ಲಿ ಹೊಸ ನಗರವನ್ನು ಸ್ಥಾಪಿಸಿ ಕೃಷ್ಣಾ ನದಿಯ ದಕ್ಷಿಣ ಭೂಭಾಗವನ್ನು ತನ್ನ ಆದಿದೇವತೆಗೆ ಅರ್ಪಿಸಿ ಹೊಸ ಸಾಮ್ರಾಜ್ಯವನ್ನು ಆಳಲು ತೊಡಗಿದ್ದ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಆಳಲು ತೊಡಗಿರ್ತಕ್ಕಂಥ ದೊರೆ ಯಾರು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ. 1ನೇ ಹರಿಹರನು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಕೃಷ್ಣಾ ನದಿಯ ಒಂದು ಉಪನದಿಯ ಕೃಷ್ಣಾ ನದಿಯ ದಕ್ಷಿಣ ದಡೆಯಲ್ಲಿ ಹೊಸ ನಗರವನ್ನು ಸ್ಥಾಪಿಸಿ ಕೃಷ್ಣಾ ನದಿಯ ದಕ್ಷಿಣ ಭೂಭಾಗವನ್ನು ತನ್ನ ಆದಿದೇವತೆಗೆ ಅರ್ಪಿಸಿ ಹೊಸ ಸಾಮ್ರಾಜ್ಯವನ್ನು ಆಳಲು ತೊಡಗಿರ್ತಕ್ಕಂಥ ದೊರೆಯಾಗಿದ್ದಾನೆ 1ನೇ ಹರಿಹರ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಇಲ್ಲಿ ನೋಡಿ, ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದು ಏನಿರುತ್ತೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷ ಅಂತ ಸರೋಜಿನಿ ನಾಯ್ಡು, ತಪ್ಪಾಗುತ್ತೆ. ಆನಿ ಬೆಸೆಂಟ್ ಅವರು. ಸೊ ಅದೇ ರೀತಿಯಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮುಸ್ಲಿಂ ಅಧ್ಯಕ್ಷರು ಅಂದರೆ ಬದ್ರುದ್ದೀನ್ ತ್ಯಾಬ್ಜಿ, ಇದು ಸರಿಯಾಗುತ್ತೆ. ಬದ್ರುದ್ದೀನ್ ತ್ಯಾಬ್ಜಿರವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮುಸ್ಲಿಂ ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಸರಿಯಾಗುತ್ತೆ. 2 ಮಾತ್ರ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕ್ಯಾಬಿನೆಟ್ ಆಯೋಗ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕ್ಯಾಬಿನೆಟ್ ಆಯೋಗವನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನು ಹೇಳುತ್ತೆ, ಇದು ಫೆಡರಲ್ ಸರ್ಕಾರದ ಶಿಫಾರಸನ್ನು ಮಾಡಿತು, ಸರಿಯಾಗಿದೆ. ಕ್ಯಾಬಿನೆಟ್ ಆಯೋಗ ಏನಿದೆಯಲ್ಲ, ಇದು ಫೆಡರಲ್ ಸರ್ಕಾರದ ಶಿಫಾರಸನ್ನು ಮಾಡಿರ್ತಕ್ಕಂಥ ಆಯೋಗವಾಗುತ್ತೆ. ಮತ್ತು ಇದು ಭಾರತೀಯ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸುವುದು ತಪ್ಪು. ಭಾರತೀಯ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯನ್ನು ಇದೇನು ವಿಸ್ತರಿಸಲಿಲ್ಲ. ಇದು ICSನಲ್ಲಿ ಹೆಚ್ಚು ಭಾರತೀಯ ಸೇರುವ ಅವಕಾಶವನ್ನು ಕಲ್ಪಿಸಿತು, ಹೌದು. ಇದು ಕೂಡ ತಪ್ಪಾಗುತ್ತೆ. ICS ಒಳಗಡೆ ಹೆಚ್ಚು ಭಾರತೀಯರು ಸೇರತಕ್ಕಂಥ ಅವಕಾಶವನ್ನು ಕೂಡ ಇದು ಒದಗಿಸಲಿಲ್ಲ. ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಮೊದಲು ನಿರ್ಮಾಣಗೊಂಡಿತು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಧೌಲಿಯಾ ಶಿಲಾಕೆತ್ತನೆ ಆಣೆಯು ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂದು 2 ಗುಂಪುಗಳು ಉದ್ಭವಿಸಿ ಇಬ್ಬಾಗ ಉಂಟಾಗಲು ಕೆಳಗಿನ ಯಾವ ಚಳವಳಿ ಕಾರಣವಾಯಿತು ಅಂತ ಕೇಳಿದ್ದಾರೆ. ಸೊ ಈ ಒಂದು ವಿಭಾಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಸ್ವದೇಶಿ ಚಳವಳಿ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, 1905ರಲ್ಲಿ ಲಾರ್ಡ್ ಕರ್ಜನ್ ಮಾಡಿದ ಬಂಗಾಳ ವಿಭಜನೆ ಈವರೆಗೆ ಜಾರಿಯಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಕರ್ಜನ್ನ ಬಂಗಾಳ ವಿಭಜನೆ ಎಲ್ಲಿಯವರೆಗೆ ಜಾರಿಯಲ್ಲಿತ್ತು ಅಂತ ಅಂದರೆ 1911ರಲ್ಲಿ ದೆಹಲಿ ದರ್ಬಾರ್ನಲ್ಲಿ ಕಿಂಗ್ 5ನೇ ಜಾರ್ಜ್ ಕರ್ಜನ್ನ ಕಾನೂನನ್ನು ಅಸಿಂಧು ಎಂದು ಘೋಷಿಸುವವರೆಗೆ ಇದು ಜಾರಿಯಲ್ಲಿತ್ತು. ಆಪ್ಷನ್ ಬಿ ಇಲ್ಲಿ ಮಾತ್ರ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಭಾರತ ಸ್ವತಂತ್ರ ಚಳವಳಿ ಇತಿಹಾಸದಲ್ಲಿ 1929ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಮಹತ್ವವಾಗಿರುವುದು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಇದು ಮಹತ್ವವಾಗಿರುವುದು ಯಾಕಪ್ಪ ಅಂತಂದರೆ, ಪೂರ್ಣ ಸ್ವರಾಜ್ಯ ಪಡೆಯುವುದು ಕಾಂಗ್ರೆಸ್ನ ಗುರಿ ಎಂದು ಅಧಿವೇಶನದಲ್ಲಿ ಅಂಗೀಕಾರವಾಯಿತು. ಸೊ ಅದಕ್ಕೋಸ್ಕರ ಇದು ಮಹತ್ವವಾಗಿರ್ತಕ್ಕಂಥ ತೀರ್ಪಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಒಂದು ನಿಮಿಷ ಮೇಲೆ ಎತ್ತೀನಿ. ಭಾರತೀಯ ಕಲೆ ಮತ್ತು ಸಂಸ್ಕೃತಿಗಳ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಕಲೆ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸಿದ್ಧ ಮೂರ್ತಿ ಶಿಲ್ಪ ಮತ್ತು ಅವುಗಳಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಹೊಂದಿಸಿ ಬರೀಲಿ ಅಥವಾ ಸರಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಏನು ಹೇಳುತ್ತೆ, ಬುದ್ಧನ ಮಹಾಪರಿನಿರ್ವಾಣದ ಒಂದು ಭವ್ಯ ಪ್ರತಿಮೆ ಮತ್ತು ಅದರ ಅನೇಕ ದೈವಿಕ ಸಂಗೀತಗಾರರು ಹಾಗೂ ಕೆಳಗೆ ಆತನ ದುಃಖ ತಪ್ತ ಅನುಯಾಯಿಗಳು ಅಂತಂದರೆ ಇದು ಕಂಡು ಬರ್ತಕ್ಕಂಥದ್ದು ಅಜಂತಾದಲ್ಲಿ ಸರಿಯಾಗಿದೆ. ಇದು ಇನ್ನು ಪ್ರಕ್ಷುಬ್ಧ ಸಾಗರದಿಂದ ಭೂದೇವಿಯನ್ನು ಹಿಡಿಯುವ ದೃಶ್ಯ ಶಿಲೆಯ ಮೇಲೆ ಕೆತ್ತಲಾದ ವಿಷ್ಣುವಿನ ವರಾಹ ಅವತಾರದ ಬೃಹತ್ ಪ್ರತಿಮೆ ಮೌಂಟ್ ಅಬು, ಇದು ತಪ್ಪಾಗುತ್ತೆ. ಮೌಂಟ್ ಅಬುದಲ್ಲಿ ಏನಿಲ್ಲ ಇದು. ಇನ್ನು ವಿಶಾಲ ಶಿಲಾಬಂಡೆಗಳ ಮೇಲೆ ಕೆತ್ತಲ್ಪಟ್ಟ ಅರ್ಜುನನ ತಪಸ್ಸು ಅಥವಾ ಗಂಗಾವತರಣ ಮಾಮಲ್ಲಪುರಂ, ಇದು ಸರಿಯಾಗುತ್ತೆ. ಸೊ 1 ಮತ್ತು 3 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಪ್ರಸಿದ್ಧವಾದ ಸತ್ರಿಯ ನಾಟ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸತ್ರಿಯ ನಾಟ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ, ಸತ್ರಿಯವು ಸಂಗೀತ, ನೃತ್ಯ ಮತ್ತು ನಾಟ್ಯಗಳ ಸಂಯೋಗವಾಗಿದೆ. ಇದು ಸರಿಯಾಗುತ್ತೆ. ಹೌದು, ಸತ್ರಿಯ ಒಂದು ನೃತ್ಯ ಮತ್ತು ನಾಟ್ಯಗಳ ಸಂಯೋಗವಾಗಿದೆ. ಅದೇ ರೀತಿಗೆ ಅದು ಅಸ್ಸಾಂನ ವೈಷ್ಣವರ ಶತಮಾನಗಳ ಕಾಲದ ಜೀವಂತ ಪರಂಪರೆಯಾಗಿದೆ. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂದರೆ ಸತ್ರಿಯ ನೃತ್ಯ ಏನಿದೆಯಲ್ಲ ಅಸ್ಸಾಂನ ವೈಷ್ಣವರ ಶತಮಾನಗಳ ಒಂದು ಕಾಲದ ಜೀವಂತ ಪರಂಪರೆ ಕೂಡ ಆಗಿತ್ತು. ಇನ್ನು ಅದು ತುಳಸಿದಾಸರ, ಕಬೀರ ಹಾಗೂ ಮೀರಾಬಾಯಿಯರಿಂದ ರಚಿತವಾದಂಥ ಭಕ್ತಿ ಸಂಗೀತಗಳ ಶಾಸ್ತ್ರೀಯ ರಾಗ ಮತ್ತು ತಾಳಗಳಲ್ಲಿ ಆಧರಿಸಿದೆ. ಇದು ತಪ್ಪಾಗುತ್ತೆ. 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಬಿ ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಗದ್ದರ್ ಒಂದು ಏನು ಅಂತ ಕೇಳಿದ್ದಾರೆ. ಸೊ ಗದ್ದರ್ ಪಕ್ಷ ಇದೆಲ್ಲ ಇದೊಂದು ಏನಪ್ಪ ಅಂತಂದರೆ, ಇದೊಂದು ಸ್ಯಾನ್ ಫ್ರಾನ್ಸಿಸ್ಕೋವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದ ಭಾರತೀಯ ಒಂದು ಕ್ರಾಂತಿಕಾರಿ ಸಂಘಟನೆಯಾಗಿತ್ತು ಅನ್ನೋದು ಸರಿಯಾಗುತ್ತೆ. ಗದ್ದರ್ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಭಾರತದ ಸಂಸ್ಕೃತ ಮತ್ತು ಇತಿಹಾಸ ಸಂಬಂಧಿಸಿದಂತೆ ಕಲಾರಿಪಟ್ಟು ಏನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಕಲಾರಿಪಟ್ಟು ಅನ್ನುವಂಥದ್ದು ಏನಪ್ಪ ಅಂತಂದರೆ, ಇದೊಂದು ದಕ್ಷಿಣ ಭಾರತದಲ್ಲಿ ಇನ್ನೂ ಉಳಿದಿರುವ ಪ್ರಾಚೀನ ಶೈಲಿಯ ಸಾಹಸ ಕಲೆಯಾಗಿದೆ. ಕಲಾರಿಪಟ್ಟು ಅನ್ನುವಂಥದ್ದು ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಬೌದ್ಧ ಮತದ ಇತಿಹಾಸ, ಸಂಪ್ರದಾಯ ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಪ್ರಸಿದ್ಧ ಯಾತ್ರಾ ಸ್ಥಾನ ಮತ್ತು ಸ್ಥಳಗಳು. ಸೊ ಇದರಲ್ಲಿ ಯಾವ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದೇನು ಹೇಳುತ್ತೆ, ತಾಬೋ ಮಠ ಹಾಗೂ ದೇವಾಲಯ ಸಂಕೀರ್ಣ, ಸ್ಮಿತಿ ಕಣಿವೆ ಸರಿಯಾಗುತ್ತೆ. ಇದು ಹೋಲಿಕೆ ಸರಿಯಾಗಿದೆ. ಅದೇ ರೀತಿಯಾಗಿ ಲೋತ್ಸವ ಕಕ್ಕಾಗಮ ದೇವಾಲಯ ನಾಕೋ, ಇದು ತಪ್ಪಾಗುತ್ತೆ. ಎರಡನೇದು ಸರಿ ಇಲ್ಲ. ಇನ್ನು ಲಿಚ್ಚಿ ದೇವಾಲಯ ಸಂಕೀರ್ಣ ಲಡಾಖ್, ಇದು ಕೂಡ ಸರಿಯಾಗುತ್ತೆ. ಲಿಚ್ಚಿ ದೇವಾಲಯ ಸಂಕೀರ್ಣ ಕಂಡು ಬರ್ತಕ್ಕಂಥದ್ದು ಲಡಾಖ್ನಲ್ಲಿ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. 1 ಮತ್ತು 3 ಸರಿಯಾಗಿದ್ದಾವೆ. ನೆಕ್ಸ್ಟ್, ಫತೇಪುರ್ ಸಿಕ್ರಿಯ ಇಬಾದತ್ ಖಾನವು ಏನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಫತೇಪುರ್ ಸಿಕ್ರಿಯ ಇಬಾದತ್ ಖಾನ ಏನಿದೆಯಲ್ಲ, ಇದೊಂದು ವಿವಿಧ ಧರ್ಮಗಳ ಜ್ಞಾನಿಗಳೊಂದಿಗೆ ಅಕ್ಬರ್ ನಡೆಸುತ್ತಿದ್ದ ಚರ್ಚೆಗಳ ಸಭಾಂಗಣವಾಗಿತ್ತು. ಏನಪ್ಪಾ ಅಂತಂದರೆ ವಿವಿಧ ಧರ್ಮಗಳ ಜ್ಞಾನಿಗಳೊಂದಿಗೆ ಅಕ್ಬರ್ ನಡೆಸತಕ್ಕಂಥ ಚರ್ಚೆಗಳ ಸಭಾಂಗಣ ಇದು ಏನು ಫತೇಪುರ್ ಸಿಕ್ರಿಯ ಇಬಾದತ್ ಖಾನವು. ನೆಕ್ಸ್ಟ್, ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪಂಚಾಯತನ ಎನ್ನುವುದು ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಪಂಚಾಯತನ ಅನ್ನುವಂಥದ್ದು ಯಾವುದಕ್ಕೆ ಅನ್ವಯಿಸುತ್ತದೆ ಅಂತಂದರೆ, ಇದೊಂದು ದೇವಾಲಯ ನಿರ್ಮಾಣದ ಒಂದು ಶೈಲಿ. ಪಂಚಾಯತನ ಅನ್ನುವಂಥದ್ದು ದೇವಾಲಯ ನಿರ್ಮಾಣದ ಒಂದು ಶೈಲಿಯಾಗಿದೆ. ನೆಕ್ಸ್ಟ್, ಭಾರತೀಯ ತತ್ವಶಾಸ್ತ್ರದ 6 ಪದ್ಧತಿಗಳಲ್ಲಿ ಕೆಳಗಿನ ಯಾವುದು ಒಂದು ಜೋಡಿ ಅಲ್ಲ ಅಂತ ಕೇಳ್ತಾರೆ. ಸೊ ಅದರಲ್ಲಿ ಯಾವುದು ಒಂದು ಜೋಡಿ ಅಲ್ಲ ಅಂತಂದರೆ, ಲೋಕಾಯತ ಮತ್ತು ಕಪಾಲಿಕ ಅನ್ನುವಂಥ ಜೋಡಿ ಅಲ್ಲ. ಮೊದಲನೇದು ಮೀಮಾಂಸೆ ಮತ್ತು ವೇದಾಂತ ಜೋಡಿ ಹೌದು. ನ್ಯಾಯ ಮತ್ತು ವೈಶೇಷಿಕ ಇದು ಕೂಡ ಹೌದು. ಸಾಂಖ್ಯ ಮತ್ತು ಯೋಗ ಅನ್ನುವಂಥದ್ದು ಕೂಡ ಜೋಡಿ ಆಗುತ್ತೆ. ಬಟ್ ಲೋಕಾಯತ ಮತ್ತು ಕಪಾಲಿಕ ಅನ್ನುವಂಥದ್ದು ಜೋಡಿ ಆಗಂಗಿಲ್ಲ. ತತ್ವಶಾಸ್ತ್ರದ 6 ಜೋಡಿಗಳಲ್ಲಿ ಇದು ಬರಂಗಿಲ್ಲ. ನೆಕ್ಸ್ಟ್, ಮಧ್ಯಕಾಲೀನ ಭಾರತದಲ್ಲಿ ಮಹತ್ತರ ಮತ್ತು
ಪಟ್ಟಕ್ಕಿಲ ಪದವಿಗಳನ್ನು ಯಾರಿಗೆ ಬಳಸಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಮಹತ್ತರ ಮತ್ತು ಪಟ್ಟಕ್ಕಿಲ ಪದವಿಗಳನ್ನು ಯಾರಿಗೆ ಬಳಸಲಾಗುತ್ತಿತ್ತು ಅಂದರೆ ಗ್ರಾಮದ ಮುಖ್ಯಸ್ಥರಿಗೆ ಬಳಸಲಾಗುತ್ತಿತ್ತು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಶಿಲಾ ಕೆತ್ತನೆಯ ಕೆಲವು ಬೌದ್ಧ ಗುಹೆಗಳಿಗೆ ಚೈತ್ಯಗಳೆನ್ನುತ್ತಾರೆ, ಉಳಿದವುಗಳಿಗೆ ವಿಹಾರಗಳೆನ್ನುತ್ತಾರೆ. ಚೈತ್ಯ ಮತ್ತು ವಿಹಾರ ಎರಡರ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಸೊ ಇವುಗಳ ಎರಡರ ನಡುವಿನ ವ್ಯತ್ಯಾಸ ಏನಪ್ಪ ಅಂತಂದರೆ, ಚೈತ್ಯಗಳು ಪೂಜಾ ಸ್ಥಳಗಳಾದರೆ ವಿಹಾರಗಳು ಬೌದ್ಧ ಸನ್ಯಾಸಿಗಳು ವಿರಮಿಸುವ ತಾಣಗಳಾಗಿವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಚೈತ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಇವು ವಿಹಾರ ಬೌದ್ಧ ಸನ್ಯಾಸಿಗಳು ವಿರಮಿಸುವ ತಾಣಗಳು ವಿಹಾರ ಅಂತ ಅಂದರೆ. ನೆಕ್ಸ್ಟ್, ಬೌದ್ಧ ಮತದ ನಿರ್ವಾಣದ ಪರಿಕಲ್ಪನೆಯನ್ನು ಕೆಳಗಿನ ಯಾವುದು ಸಮರ್ಥವಾಗಿ ವರ್ಣಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಬೌದ್ಧ ಮತದ ನಿರ್ವಾಣದ ಪರಿಕಲ್ಪನೆಯನ್ನು ಯಾವುದು ಸಮರ್ಥವಾಗಿ ವರ್ಣಿಸುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಎ ನೋಡಿ, ಮನೋಕಾಯಮನೆ ಬೆಂಕಿಯನ್ನು ನಿವಾರಿಸುವುದು ಈ ಒಂದು ಬೌದ್ಧ ಮತದ ನಿರ್ವಾಣದ ಕಲ್ಪನೆಯನ್ನು ವಿವರಿಸ್ತಕ್ಕಂಥ ಅಥವಾ ವರ್ಣೀಕರಿಸ್ತಕ್ಕಂಥ ಸಮರ್ಥನೆವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸೈಮನ್ ಆಯೋಗದ ಆಗಮನದಿಂದ ಭಾರತದ ಜನ ಪ್ರತಿಭಟಿತಗೊಂಡರು, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಸೈಮನ್ ಆಯೋಗದ ಆಗಮನದಿಂದ ಭಾರತ ಜನ ಪ್ರತಿಭಟನೆ ಮಾಡಿದರು. ಸೊ ಅದಕ್ಕೆ ಯಾಕೆ ಕಾರಣ ಅಂತ ಅಂದರೆ ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ ಕಾರಣ ಇದಕ್ಕೆ ಪ್ರತಿಭಟನೆ ಹೆಚ್ಚಿನದಾಗಿ ಉಂಟಾಗಿತ್ತು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಯಾವುದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾಯಿತು ಅಂತ ಕೇಳಿದ್ದಾರೆ. ಸೊ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭವಾಗಿರ್ತಕ್ಕಂಥದ್ದು ಕ್ರಿಪ್ಸ್ ಪ್ರಸ್ತಾವನೆಗಳಿಗಾಗಿ ಇದು ಆರಂಭವಾಯಿತು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಲಕ್ಷಣ ಅಥವಾ ಲಕ್ಷಣಗಳು ಸಿಂಧೂ ನದಿ ನಾಗರಿಕತೆಯ ಜನರನ್ನು ಚಿತ್ರಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಅವರು ಪುರುಷ ಹಾಗೂ ಸ್ತ್ರೀ ದೇವತೆಗಳೆರಡನ್ನು ಪೂಜಿಸುತ್ತಿದ್ದರು ಅನ್ನೋದು ಮಾತ್ರ ಈ ಒಂದು ಸಿಂಧೂ ನಾಗರಿಕತೆ ಜನರನ್ನು ಚಿತ್ರಿಸತಕ್ಕಂಥ ಆನ್ಸರ್ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಅಂದರೆ ಎರಡು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತಾ ಇದ್ದೀನಿ, ಯಾಕಪ್ಪ ಅಂದರೆ ನನ್ನ ಹತ್ರ ಆಲ್ರೆಡಿ ಕೀ ಆನ್ಸರ್ಗಳಿದ್ದಾವೆ. ನೆಕ್ಸ್ಟ್, ಕರೆಕ್ಟ್ ಆಗಿರ್ತವೆ ಮತ್ತು ನಿಮಗೆ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಅನ್ನೋದ್ರ ಐಡಿಯಾ ಇರಲಿ. ಸೊ ನೀವು ಒಂದು ಸ್ವಲ್ಪ ಹಂಗೆ ಅನಲೈಸಿಸ್ ಮಾಡ್ತಾ ಹೋಗಿ. ಸೊ ಭಾರತದ ಶಿಲಾ ಕೆತ್ತನೆಯ ವಾಸ್ತುಶಿಲ್ಪ ಇತಿಹಾಸ ಕುರಿತಂತೆ ಕೆಳಗಿನ ಅಂಶಗಳನ್ನು ಪರಿಗಣಿಸಿ. ಭಾರತದ ಶಿಲಾ ಕೆತ್ತನೆಯ ವಾಸ್ತುಶಿಲ್ಪ ಇತಿಹಾಸ ಕುರಿತಂತೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲನೇದು ಏನು ಹೇಳುತ್ತೆ, ಬಾದಾಮಿಯ ಗುಹೆಗಳು ಭಾರತದಲ್ಲಿ ಅಸ್ತಿತ್ವ ಉಳಿಸಿಕೊಂಡಿರುವ ಅತ್ಯಂತ ಪುರಾತನ ಶಿಲಾ ಕೆತ್ತನೆ ತಪ್ಪಾಗುತ್ತೆ. ಅತ್ಯಂತ ಹಳೆಯವೇನಲ್ಲ ಇವು ಬಾದಾಮಿಯದು. ಇನ್ನು ಬರಾಬರದ ಗುಹೆಗಳು ಸಾಮ್ರಾಟ ಚಂದ್ರಗುಪ್ತ ಮೌರ್ಯನಿಂದ ಮೂಲತಃ ಅಜೀವಿಕರಿಗೆ ನಿರ್ಮಿಸಲ್ಪಟ್ಟಿದ್ದು, ಇದು ಕೂಡ ತಪ್ಪಾಗುತ್ತೆ. ಇನ್ನು ಎಲ್ಲೋರಾದ ಗುಹೆಗಳು ವಿವಿಧ ಧರ್ಮಗಳಿಗಾಗಿ ಕೆತ್ತಲ್ಪಟ್ಟಿವೆ, ಇದು ಸರಿಯಾಗುತ್ತೆ. ಎಲ್ಲೋರಾದಲ್ಲಿ ಒಂದೇ ಧರ್ಮಗಳಿಗೆ ಕೆತ್ತಲ್ಪಟ್ಟಿಲ್ಲ, ಅವು ಬೇರೆ ಬೇರೆ ಧರ್ಮಗಳಿಗಾಗಿ ಕೆತ್ತಲ್ಪಟ್ಟಿದೆ. ಅದಕ್ಕೋಸ್ಕರ ಸಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬಂಗಾಳದಲ್ಲಿನ ತಿಬಾಗ ರೈತ ಚಳವಳಿಯ ಬೇಡಿಕೆ ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ ಬಂಗಾಳದಲ್ಲಿನ ತಿಬಾಗ ರೈತ ಚಳವಳಿಯ ಬೇಡಿಕೆ ಏನಾಗಿತ್ತಪ್ಪ ಅಂತಂದರೆ ಇದು ಜಮೀನುದಾರರು ಬೆಳೆಯಲ್ಲಿ ಪಡೆಯುತ್ತಿದ್ದ 1/2 ಪಾಲನ್ನು 1/3ಕ್ಕೆ ಇಳಿಸಬೇಕೆನ್ನುವುದು ಇದರ ಒಂದು ಚಳವಳಿಯ ಬೇಡಿಕೆಯಾಗಿತ್ತು. ಆಪ್ಷನ್ ಎಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಪ್ರಾಚೀನ ಕಾಲದಿಂದ ಈವರೆಗೆ ನೃತ್ಯ ಮತ್ತು ನಾಟ್ಯಗಳಲ್ಲಿ ತ್ರಿಭಂಗಿ ಎನ್ನುವುದು ಭಾರತೀಯ ಕಲಾವಿದರ ಒಂದು ನೆಚ್ಚಿನ ಭಂಗಿಯಾಗಿದೆ. ಕೆಳಗಿನ ಯಾವ ವಿವರಣೆ ಈ ತ್ರಿಭಂಗಿಯ ಅತ್ಯುತ್ತಮ ವರ್ಣನೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ತ್ರಿಭಂಗಿಯ ಅತ್ಯುತ್ತಮ ವರ್ಣನೆ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ನೋಡಿ, ಒಂದು ಕಾಲು ಬಾಗಿರುತ್ತದೆ ಮತ್ತು ದೇಹವು ಸೊಂಟ ಹಾಗೂ ಕತ್ತುಗಳ ಬಳಿ ಪರಸ್ಪರ ವಿರುದ್ಧವಾಗಿ ವಕ್ರವಾಗಿರುತ್ತದೆ. ಸೊ ಇದೊಂದು ಏನಂದರೆ ತ್ರಿಭಂಗಿಯ ಒಂದು ಕಲೆಯ ಪ್ರಾಮುಖ್ಯತೆಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಒಂದು ಕಾಲು ಬಾಗಿರುತ್ತದೆ ಮತ್ತು ದೇಹವು ಸೊಂಟ ಹಾಗೂ ಕತ್ತುಗಳ ಬಳಿ ಪರಸ್ಪರ ವಿರುದ್ಧವಾಗಿ ವಕ್ರವಾಗಿರುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಆ್ಯನಿ ಬೆಸೆಂಟ್ರು ಅಂತ ಕೇಳಿದ್ದಾರೆ. ಸೊ ಆ್ಯನಿ ಬೆಸೆಂಟ್ರು ಅವರು ಏನಪ್ಪ ಅಂತಂದರೆ ಆಪ್ಷನ್ಗಳಲ್ಲಿ ನೋಡೋದಾದರೆ ಇವರು ಹೋಮ್ ರೂಲ್ ಲೀಗ್ ಚಳವಳಿ ಆರಂಭದ ಕಾರಣೀಭೂತರು, ಸರಿಯಾಗಿದೆ. ಹೋಮ್ ರೂಲ್ ಲೀಗ್ ಚಳವಳಿ ಆರಂಭ ಆಯ್ತಲ್ಲ ಅವಾಗ ಕೂಡ ಇವರು ಕೂಡ ಪಾರ್ಟಿಸಿಪೇಟ್ನ ಮಾಡಿದ್ರು ಅವಾಗ. ಇನ್ನು ಥಿಯೋಸಾಫಿಕಲ್ ಸೊಸೈಟಿಯ ಸಂಸ್ಥಾಪಕರು, ತಪ್ಪು.
ಥಿಯೋಸಾಫಿಕಲ್ ಸೊಸೈಟಿಯ ಸಂಸ್ಥಾಪಕರೇನಾಗಿರಲಿಲ್ಲ, ಸೊ ಅದರ ಅನುಯಾಯಿ ಆಗಿದ್ದರು ಅಷ್ಟೇ. ಏನು ಒಮ್ಮೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದರು ಅನ್ನೋದು ಸರಿಯಾಗುತ್ತೆ. 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾದಂಥ ಹೇಳಿಕೆಗಳಾಗ್ತವೆ. ನೆಕ್ಸ್ಟ್, ಇಲ್ಬರ್ಟ್ ಮಸೂದೆ ವಿವಾದವು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಬರ್ಟ್ ಮಸೂದೆ ವಿವಾದ ಏನಿದೆಯಲ್ಲ, ಇದು ಯುರೋಪಿಯನ್ರ ವಿಚಾರಣೆಗೆ ಭಾರತೀಯ ಮ್ಯಾಜಿಸ್ಟ್ರೇಟ್ಗಳು ಅನರ್ಹರು ಎಂಬ ನಿರ್ಬಂಧದ ತೆರವನ್ನು ಹೇಳಿಕೊಡುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ, ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಕೆಳಗಿನ ಭಕ್ತಿ ಸಂತರನ್ನು ಪರಿಗಣಿಸಿ. ಸೊ ಈ ಕೆಳಗಿನ ಭಕ್ತಿ ಸಂತರಲ್ಲಿ ನೋಡೋದಾದರೆ ಏನಪ್ಪ ಅಂತಾರೆ, ಮೇಲಿನವರಲ್ಲಿ ಯಾರು ಲೋಧಿ ಸಂತತಿಯ ಕೊನೆಯಾಗಿ ಬಾಬರ್ ಅಧಿಕಾರ ವಹಿಸಿಕೊಂಡಾಗ ಬೋಧನೆಯಲ್ಲಿ ತೊಡಗಿದ್ದರು ಅಂತ ಕೇಳಿದ್ದಾರೆ. ಅಂದರೆ ಬಾಬರ್ ಅಧಿಕಾರ ವಹಿಸಿಕೊಂಡಾಗ ಆ ಸಮಯದಲ್ಲಿ ಯಾರಪ್ಪ ಅಂತಂದರೆ ಗುರುನಾನಕ್ರವರು ಏನಂದರೆ ತಮ್ಮ ಬೋಧನೆಗಳಲ್ಲಿ ತೊಡಗಿದ್ದರು. ಸೊ ಅದಕ್ಕೋಸ್ಕರ ಬಿ ಮಾತ್ರ ಇಲ್ಲಿ ಸರಿಯಾಗುತ್ತೆ, ಬಾಬರ್ನ ಸಮಕಾಲೀನವರು. ನೆಕ್ಸ್ಟ್, ಕೆಳಗಿನ ಐತಿಹಾಸಿಕ ತಾಣಗಳನ್ನು ಪರಿಗಣಿಸಿ. ಸೊ ಮೇಲಿನ ತಾಣಗಳಲ್ಲಿ ಯಾವುದು ಅಥವಾ ಯಾವುವು ಭಿತ್ತಿ ಕಲಾಚಿತ್ರಗಳು ಅಂದರೆ ಮ್ಯೂರಲ್ ಪೇಂಟಿಂಗ್ಗೆ ಪ್ರಸಿದ್ಧ ಅಂತ ಕೇಳಿದ್ದಾರೆ. ಸೊ ಮ್ಯೂರಲ್ ಪೇಂಟಿಂಗ್ಗೆ ಯಾವುದು ಪ್ರಸಿದ್ಧವಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಅಜಂತಾ ಗುಹೆಗಳು ಹೌದು, ಭಿತ್ತಿ ಕಲೆ ಕಂಡು ಬರುತ್ತೆ. ಇದರಲ್ಲಿ ಲೇಪಾಕ್ಷಿ ದೇವಾಲಯ, ಇದರಲ್ಲಿ ಕೂಡ ಭಿತ್ತಿ ಕಲೆ ಕಂಡು ಬರುತ್ತೆ. ಸಾಂಚಿ ಸ್ತೂಪದಲ್ಲಿ ಕಂಡು ಬರೋಂಗಿಲ್ಲ. ಸೊ 1 ಮತ್ತು 2 ಮಾತ್ರ ಸರಿಯಾಗ್ತವೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ತಾತ್ವಿಕ ಚಿಂತನೆಗಳ ಇತಿಹಾಸದ ಪ್ರಕಾರ ಸಾಂಖ್ಯ ಸಿದ್ಧಾಂತಕ್ಕೆ ಸಂಬಂಧಿಸಿರುವ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ತಾತ್ವಿಕ ಚಿಂತನೆಗಳ ಇತಿಹಾಸದ ಪ್ರಕಾರ ಸಾಂಖ್ಯ ಸಿದ್ಧಾಂತಕ್ಕೆ ಸಂಬಂಧಿಸಿರತಕ್ಕಂಥ ಹೇಳಿಕೆಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಪುನರ್ಜನ್ಮ ಅಥವಾ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾಯಿಸಲ್ಪಡುತ್ತದೆ ಎಂಬ ಸಿದ್ಧಾಂತದ ಸಾಂಖ್ಯವು ನಂಬಿಕೆ ಹೊಂದಿತ್ತು. ಸೊ ಅದಕ್ಕೋಸ್ಕರ ಏ ತಪ್ಪಾಗುತ್ತೆ. ತಾತ್ವಿಕ ಚಿಂತನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏ ತಪ್ಪಾಗುತ್ತೆ. ಇನ್ನು ಸಾಂಖ್ಯದ ಪ್ರಕಾರ ಆತ್ಮಜ್ಞಾನವು ಮುಕ್ತಿಗೆ ಕಾರಣವೇ ಹೊರತು ಯಾವುದೇ ಬಾಹ್ಯ ಅಂಶ ಅಲ್ಲ ಅನ್ನೋದು ಸರಿಯಾಗುತ್ತೆ. ಇದು ಒಂದು ತಾತ್ವಿಕ ಚಿಂತನೆಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆಗಳು ಮುಕ್ತಾಯಗೊಳ್ತಾ ಇದ್ದಾವೆ. ಸೊ ಇದರ ಕಂಟಿನ್ಯೂಷನ್ ಪಾರ್ಟ್ ಬರ್ತಾ ಇರುತ್ತೆ. ಅಂದರೆ ಎಕ್ಸಾಮ್ ಬರೋವರೆಗೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬರ್ತಾನೆ ಇರ್ತೀನಿ. ಸೊ ನೋಡ್ತಾನೆ ಇರಿ. ಸೊ ಏನಪ್ಪ ಅಂದರೆ ಎಕ್ಸಾಮ್ನಲ್ಲಿ ಎಲ್ಲರೂ ಟಾಪ್ ಮಾಡೋ ರೀತಿಯಾಗಲಿ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.